ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಮಾತ್ರ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ನಿಮಗೇನು ಬೆಳಗಾದರೆ ನೆಮ್ಮದಿ, 2000 ತಿಂಗಳಿಗೆ ಬರೇ ಬರ್ತದೆ. ಅಕ್ಕಿ ಕೊಡೋರು ಕೊಡ್ತಾರೆ, ಏನು ಕುಡ್ದಿರ ಇರ್ತಾರ ಅಂತ ಧಾರಾಳವಾಗಿ ಹೋಗಿದ್ದೀರಿ. 150 ಕೋಟಿ ಜನ ಪ್ರಯಾಣ ಮಾಡಿದ್ದೀರಿ ನೀವು ಅಂದರೆ ಓಟ್ ಎಲ್ಲಿ ಹಾಕ್ಬೇಕು ನೀವು? ಈ ದೇಶದಲ್ಲಿ ಇರೋದು 150 ಕೋಟಿ. ಕರ್ನಾಟಕದಲ್ಲಿ ಇವರು ಬಸ್ಸಿಗೆ ಹೋಗಿ ಬಂದರು ಲೆಕ್ಕ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ 150 ಕೋಟಿ ಜನ ಈ ಬಸ್ಸಲ್ಲಿ ಫ್ರೀಯಾಗಿ ಪ್ರಯತ್ನ ಮಾಡಿ. ಏನಮ್ಮ ನೀವು ಇನ್ನೆಷ್ಟು ಕೆಲಸ ಮಾಡಬೇಕು ಯೋಚನೆ ಮಾಡಿ. ನಿಮಗೆಲ್ಲ ಸುಖ ಮಾಡಿದ್ದೀವಿ, ನೆಮ್ಮದಿಯಾಗಿದ್ದೀರಿ. ನಿಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಲಿ, ನಿಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಈ ಕೆಲಸವನ್ನು ಮಾಡಿದ್ದೀವಿ. ತಾಯಂದಿರಿಗೆ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ನೀವು ತೋರಿಸ್ಬೇಕೀಗ ನಿಯತ್ತಾಗಿ ಊರೂರಿಗೂ ಓಡಾಡಿ ನಿಮ್ಗೆ ಏನು ಸೌಲಭ್ಯಗಳು ಬೇಕು ಕೊಡಿ, ಮಾಡ್ತೀವಿ. ನೀವೇ ಹೋಗಬೇಕು, ನೀವೇ ಮಾತಾಡಬೇಕು, ನೀವೇ ಆಶೀರ್ವಾದ ಮಾಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅಂತೇಳಿ ಇವತ್ತು ಹೇಳ್ತಾ, ರಕ್ಷಾ ರಾಮಯ್ಯನವ್ರ ಬಗ್ಗೆ ಅವ್ರ ತಾತ ರಾಮಯ್ಯನವರು ಲಿಂಗನಮುಖಿ ಡ್ಯಾಮನ್ನು ಕಟ್ಟಿದರು. ಶರಾವತಿ ಪ್ರಾಜೆಕ್ಟ್ ಮಾಡಿದಂಥ ಕಾಲದಲ್ಲಿ 1962-63 ಆ ಸಂದರ್ಭ ಅಂಥವು ಬಿಹಾರ್ನಲ್ಲಿ ಕಟ್ಟಿದರು. ನಮ್ಮಲ್ಲಿ 4 ಪ್ರಾಜೆಕ್ಟು ಅಲ್ವಾ, ಇಲ್ಲಿ ಜಾರ್ಖಂಡಲ್ಲಿ 2. ಭಾಳ ದೊಡ್ಡ ಕಾಂಟ್ರಾಕ್ಟರು. ಆ ಕಾಂಟ್ರಾಕ್ಟರಾಗಿ ಜನಸೇವೆಗೆ ಇಳಿದರು. ಹಾಸ್ಪಿಟ್ಲ್ ಮಾಡಿದರು, ಕಾಲೇಜಸ್ ಮಾಡಿದರು. ಹಾಸ್ಪಿಟ್ಲಲ್ಲಿ ಒಂದು ಭಾಗ ಏನು ಸೋಷಿಯಲ್ ಆಬ್ಲಿಗೇಷನ್, ಬಡಬಗ್ಗರು ರೈತರಿದ್ದಾರೆ ಅವ್ರಿಗಾಗಿ ಮುಫತ್ತಕ್ಕೆ ಕಾಡೋದಕ್ಕೆ ಒಂದು ಭಾಗವನ್ನೇ ತೆಗೆದಿದ್ದಾರೆ. ಅಲ್ಲಿಗೆ ಒಬ್ಬ PRO, 2, 3, 4 ಜನ PROs ಇದ್ದಾರೆ. ಅಲ್ಲಿ ಹೋದರೆ ನಾವು ಎಲ್ಲ ಕೂಡ ಮುಫತ್ತಕ್ಕೆ ಕೊಡುವಂಥದ್ದು ಮಾಡ್ತಾರೆ. ಅವರ ಸೇವೆ ಅಪಾರವಾಗಿದೆ. ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿದೆ. ಇವರು ತಂದೆಯವರು ನಾನು 91ರಲ್ಲಿ ಲೋಕಸಭಾ ಚುನಾವಣೆಗೆ ಹೋದಂಥ ಕಾಲದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಟ್ರೆಸರರ್ ಇದ್ದು ಬಹುತೇಕ ನನಗೆ ಹೆಚ್ಚಿನ ಸಹಾಯ ಮಾಡಿದರು. ಸಾಮಗ್ರಿ ಕೊಡೋದರಲ್ಲಿ, ಹಣ ಸಹಾಯ ಮಾಡೋದರಲ್ಲಿ, ಎಲ್ಲದರಲ್ಲಿ ಕೂಡ ಅಂದಿನಿಂದ ಇಂದಿನವರೆಗೂ ನನಗೆ ಅಪಾರವಾದ ಪ್ರೀತಿ ವಾತ್ಸಲ್ಯ. ಇವರ ದೊಡ್ಡಪ್ಪ ಅವರು ನಿಮ್ಮೆಲ್ರಿಗೂ ಗೊತ್ತಿದೆ, ಜಯರಾಮಣ್ಣವರು ಕೈವಾರದಲ್ಲಿ ಮಠಾಧಿಪತಿಗಳಾಗಿ ಸೇವೆ ಮಾಡ್ತಾ ಇದ್ದಾರೆ. ಅವರ ಸೇವೆ ಕೂಡ ಅಪಾರವಾಗಿದೆ. ನನ್ನ ಎಲ್ಲ ಚುನಾವಣೆಗಳಿಗೂ ಕೂಡ ತನ್ನ ಎಲ್ಲ ರೂಪದಲ್ಲಿ ಕೂಡ ನನಗೆ ತನ್ನ ಮನಧನವನ್ನು ಸಹಾಯ ಮಾಡಿದ್ದಾರೆ. ಜೊತೆಗೆ ದೇಶದಲ್ಲಿ ಕೂಡ ಅದರಿಂದ ಸಾಕಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ಸಾಕಷ್ಟು ಜನ ಮಕ್ಕಳು ಬಡವರು ಅವರ ಶಾಲೆಗಳಲ್ಲಿ ಓದ್ತಾರೆ, ಅವರ ಹಾಸ್ಟೆಲ್ಗಳಲ್ಲಿದ್ದಾರೆ. ಅಲ್ಲಿ ನಾನು 100 ಜನಕ್ಕೆ ಸುಮಾರು 20-30 ವರ್ಷದಿಂದ ಪಾರ್ಲಿಮೆಂಟ್ ಮೆಂಬರ್ ಆದಾಗಿನಿಂದ ಯಾವುದಕ್ಕೆ ಫೋನ್ ಮಾಡಿದ್ರೆ ನನಗಿಲ್ಲ ಅಂತ ಹೇಳಿಲ್ಲ. ಕನ್ಸೆಷನ್ ಕೊಡಿ, ಹಾಸ್ಟೆಲಲ್ಲಿ ಸೀಟ್ ಕೊಡಿ, ಈ ಇಂಜಿನಿಯರಿಂಗ್ ಕೊಡಿ, ಮೆಡಿಕಲ್ ಕೂಡ ಕೊಡಿ ಅಂದರೆ ಕೊಟ್ಟಿದ್ದಾರೆ. ಆ ರೀತಿ ನಡ್ಕೊಂಬಂದಿದ್ದಾರೆ. ವಿಶೇಷವಾಗಿ ರಕ್ಷಾ ರಾಮಯ್ಯ ಕೂಡ ಈ ಕೊರೋನಾ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ವಿಶೇಷವಾದ ಸೇವೆಯನ್ನು ಮಾಡಿದ್ದಾರೆ. ಮೆಡಿಕಲ್ ಕಿಟ್ಟು ಮತ್ತು ಫುಡ್ಡು ಎಲ್ಲರದ್ದು ಕೂಡ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರೆ ಅವರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅತ್ಯುತ್ತಮವಾದಂಥ ಸೇವೆ ಮಾಡಿದ್ದಾನೆ. ಯುವಕ ಆದರೂ ಕೂಡ ತಾನು ಹೆಚ್ಚಿಗೆ ಪ್ರಚಾರದಲ್ಲಿರದೇ ಇರ್ಬೋದು, ಸೇವೆ ಅಪಾರವಾಗಿ ಮಾಡಿದ್ದಾನೆ. ಅದಕ್ಕೆ ರಕ್ಷಾರಾಮಯ್ಯನಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ತಾವು ಆಶೀರ್ವಾದ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಕೇವಲ ನಿನ್ನೆ ಸಾಯಂಕಾಲ ಹೇಳಿದ್ದಕ್ಕೆ ಇಷ್ಟೊಂದು ಜನ ನೀವು ಸೇರಿದ್ದೀರಿ. ಪ್ರತಿ ಬೂತ್ಗೂ ಒಂದು ಬಸ್ ಬರ್ತದೆ. ಬಸ್ ತುಂಬ ಜನ ಬರಬೇಕು, ಸಕಾಲಕ್ಕೆ ಬರಬೇಕು. ದೇವನಹಳ್ಳಿ ತಾಲೂಕಲ್ಲಿ 1 ವಾರ ಚುನಾವಣೆ ಮಾಡಿದೆ. ಒಂದೇ ವಾರನೇ, ಏನಪ್ಪ ರಂಜೇಗೌಡ, ಅಷ್ಟೇ ಅಲ್ಲ, ಒಂದೇ 1 ವಾರ 7 ದಿನನೋ 8 ದಿನ ರಾತ್ರಿ 12 ಗಂಟೆ ಗಂಟು ಚುನಾವಣೆ ಮಾಡಿದೆ. ನನಗೆ ಗೊತ್ತಿಲ್ಲ ಕಾಂಗ್ರೆಸ್ ಎಷ್ಟು ಕಮಿಟ್ಮೆಂಟ್ ಇದೆ ನಿಮಗೆ ಅಂದರೆ, ನೀವು ನನಗೆ ಆಶೀರ್ವಾದ ಮಾಡಿ ಮೊಟ್ಟ ಮೊದಲ 75 ವರ್ಷ ಸ್ವತಂತ್ರ ಭಾರತದಲ್ಲಿ ಮಂತ್ರಿನೂ ಮಾಡ್ಕೊಂಡಿದ್ದೀವಿ. ಈ ಎಲ್ಲ ಕೀರ್ತಿ ನಿಮಗೆ ಸರ್. ಕೆಲಸ ಶುರು ಮಾಡಿದೆ, ಪ್ರೋಗ್ರಾಮ್ಸು ಎಲೆಕ್ಷನ್ ಬಂದ್ಬಿಡು. ಶಾಲೆಗಳ ನವೀಕರಣ, ಕೆರೆಗಳಲ್ಲಿ ಹೂಳೆತ್ತಬೇಕು, ರಸ್ತೆಗಳನ್ನು ಮಾಡಬೇಕು, ಇವೆಲ್ಲ ಕಾರ್ಯಗಳನ್ನು ಕೂಡ ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಚುನಾವಣೆ ಬಂದಿದೆ, ಅವೆಲ್ಲವನ್ನು ಕೂಡ ಮಾಡೋಣ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮೆಟ್ರೋವನ್ನು ಕೊಡೋದನ್ನು ಕೂಡ ಹೇಳಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಸರ್ವೆ ನಡೀತಾ ಇದೆ. ಅದಾದ ಮೇಲೆ ಕುಡಿಯೋ ನೀರನ್ನು, ಕಾವೇರಿ ನೀರನ್ನು ಕೊಡಬೇಕು ಅಂತ ಹೇಳಿದ್ದೇವೆ. ಇವೆಲ್ಲ ಸೌಲಭ್ಯಗಳ ಜೊತೆಗೆ ಮಂಜೂರು ಮಾಡಿದ್ದಾರೆ.
ಕೆಂಪೇಗೌಡರ ಸ್ಮಾರಕಕ್ಕೆ 10 ಕೋಟಿ ರೂಪಾಯಿ ಕೊಟ್ಟು ಒಂದು ಸ್ಮಾರಕ ಮಾಡಿದ್ದಾರೆ. 10 ಎಕರೆಯಲ್ಲಿ 20 ಎಕರೆ ಜಮೀನನ್ನು ಮಂಜೂರು ಮಾಡಿ ಒಂದು ಜಿಲ್ಲಾ ಮಟ್ಟದ ಸ್ಟೇಡಿಯಮನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಅವೆರಡೂ ಮಂಜೂರಾಗಿವೆ. ಕೆಲಸ ಈ ಒಂದು ಚುನಾವಣೆ ಆದಮೇಲೆ ಶುರುವಾಗಿದೆ. ಇನ್ನು ಪಾರ್ಲಿಮೆಂಟ್ ಸದಸ್ಯರ ಜವಾಬ್ದಾರಿ ಏನಿದೆ ಅಂದರೆ ಮೆಟ್ರೋ ಅವ್ರ ಕೈಗಳಿಗೆ ಬರ್ತೀವಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡ ಸೇರಿ ಮಾಡಬೇಕು. ಅವರು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕೆಲಸಗಳು ಮಾಡುವಾಗ ನಮಗೆ ಸಹಕರಿಸ್ತಾರೆ. ಅವರಂದರೆ ಸೇವಾ ಮನೋಭಾವದಿಂದ ಬಂದಿದ್ದಾರೆ. ಅವರು ಈ ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಕರ್ನಾಟಕಕ್ಕೆ ಬರುವಂಥ ಪಾಲು ಹಣ ಅಭಿವೃದ್ಧಿಗೆ ತರುವಂಥ ಕೆಲಸವನ್ನು ಮಾಡಲಿಕ್ಕೆ ಎತ್ತಿನ ಹೊಳೆಯನ್ನು ಶೀಘ್ರದಲ್ಲಿ ಕುಡಿಯೋ ನೀರನ್ನು 3 ಜಿಲ್ಲೆಗಳಿಗೆ ತರುವಂಥ ಕೆಲಸಗಳು ಇವೆಲ್ಲ ಕೂಡ ಸಕ್ರಿಯವಾಗಿ ಪಾತ್ರ ವಹಿಸಬೇಕಾಗ್ತದೆ. ಯುವ ನಾಯಕರಿದ್ದಾರೆ, ಅವರಿಗೆ ಕಾಳಜಿ ಇದೆ, ಸೇವಾ ಮನೋಭಾವ ಇದೆ. ಆದ್ದರಿಂದ ನೀವು ನಾವೆಲ್ಲ ಸೇರಿ ಅವರನ್ನು ಇವಾಗ ಬಚ್ಚೇಗೌಡರು ಅನೌನ್ಸ್ ಮಾಡಿಬಿಟ್ರೆ ನಮಗೇನು ಕಷ್ಟ ಬಂದಿದೆ ಅಂದರೆ 25,000 ಲೀಡ್ ಕೊಡ್ತೀನಿ ಅಂತ ತೀರ್ಮಾನ ತಗೊಂಡ್ಬಿಟ್ಟೆ. ನಮಗೆ ಬಂದಿರೋ ಕಷ್ಟ ಈಗ ನಾನು ಮಂತ್ರಿಯಾಗಿ ರವಷ್ಟು ಮುಂದಕ್ಕೆ ಹೋಗಲೇಬೇಕಲ್ಲ. ನಾನಿನ್ನೂ ಒಂದು 5,000 ಸೇರಿಸಿ 30 ಕೊಡಬೇಕು ಅಂತ ನಿಮ್ಮ ಭರವಸೆಯಿಂದ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೆ. ನೀವೆಲ್ಲ ಕೆಲಸ ಮಾಡಿದರೆ, ನಾವು ಕೊಟ್ಟಿರೋ ಗ್ಯಾರಂಟಿಗಳು ಕೆಲಸ ಮಾಡಿದ್ದಾದರೆ ನೀವು 30,000 ಲೀಡ್ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ಪ್ರಾರ್ಥನೆ ಮಾಡಿ. ಏನು ಚಪ್ಪಾಳೆ ನೋಡಿಲ್ಲ, 30,000 ಕೊಡಬೇಕು. ನಾವು ಈ 4 ತಾಲೂಕಿನಲ್ಲಿ ಹೆಚ್ಚಿಗೆ ಕೊಡಬೇಕು. ಯಾಕಂದರೆ ನಿಮಗೆ ಮಂತ್ರಿ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ, ಸರ್ಕಾರ, ಮುಖ್ಯಮಂತ್ರಿಗಳು, ಜಿಲ್ಲಾ ಡಿ ಕೆ ಶಿವಕುಮಾರ್ ಅವರು ಸೇರಿ ಮಂತ್ರಿ ಮಾಡಿಕೊಳಿಸಿದ್ದಾರೆ. ಏನಪ್ಪ ನಿಮ್ಮ ತಾಲೂಕಲ್ಲಿ ಕಡಿಮೆ ಅಂದರೆ ನಾವು ಯಾರೂ ತಲೆ ಎತ್ತಕ್ಕಾಗಲ್ಲ. ಯೋಚನೆ ಮಾಡ್ಕೊಳ್ಳಿ. ಮುಖಂಡರು, ಯುವಕರು ವಿಶೇಷವಾಗಿ, ಆಮೇಲೆ ಪಂಚಾಯತಿ ಮುಖಂಡರು, ಬೂತ್ ಮಟ್ಟದವರು, ನೀವೆಲ್ಲ ಯೋಚನೆ ಮಾಡ್ಕೊಳ್ಳಿಕ್ಕೆ. ಏನಪ್ಪ ನಮಗೆ ರಸ್ತೆ ಬೇಕಂತೀಯ, ಕೆರೆಗಳೆಲ್ಲ ಉಳಿಯುತ್ತಂತೀಯ, ಸ್ಕೂಲುಗಳೆಲ್ಲ ಬದಲಾವಣೆ ಮಾಡಬೇಕು, ನವೀಕರಣ ಮಾಡಬೇಕು. ಮತ್ತು ನಿಮ್ಮೂರಲ್ಲಿ ಓಟ್ ಕಮ್ಮಿ ಬಂದಿದೆ. ನಾನೇನು ಹೇಳೋದು, ಹ್ಯಾಕೆ ಕೇಳೋದು? ಅದಕ್ಕೆ ಇವತ್ತಿನಿಂದ ನೀವು ಕಾರ್ಯೋನ್ಮುಖರಾಗಬೇಕು. 3ನೇ ತಾರೀಕು 1 ಲಕ್ಷ ಜನ ಸೇರಿಸ್ಬೇಕಾಗ್ತದೆ. ನಮ್ಮ ಊರಿಂದನೇ ನಾವು 15ರಿಂದ 20,000 ದೇವನಹಳ್ಳಿಯಿಂದ ಹೋಗ್ಬೇಕಾಗ್ತದೆ. ನೀವೆಲ್ಲ ಸನ್ನದ್ಧರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ರಕ್ಷಾರಾಮಯ್ಯನವ್ರಿಗೆ ನಿಮ್ಮ ಆಶೀರ್ವಾದ ಇರಲಿ, ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಆಶೀರ್ವಾದ ಅಂತ ಇರಲಿ ಅಂತ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಶಾಂತಪ್ಪನಿಗೆ ದೇವರು ಆರೋಗ್ಯ ಭಾಗ್ಯವನ್ನು ಕೊಡಲಿ, ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ, ಮತ್ತು ಹೆಚ್ಚಿನ ಬಡವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನೆಲ್ಲ ಹೇಳಿದ್ರು ಬಡವರ ಕೆಲಸ ಮಾಡ್ತಾನೆ. ಭಗವಂತ ಅವ್ರಿಗೂ ಅವ್ರ ಕುಟುಂಬಕ್ಕೂ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಅವ್ರಿಗೂ ಶುಭವಾಗಿಲ್ಲ ಅಂತೇಳಿ ಹೇಳಿ ನಾನು ಅವ್ರನ್ನ ಹಾರೈಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.